ಗುಡ್ ಮಾರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್, ಬೇಡಿಕೆ ರೇಖೆಯ ಪಲ್ಲಟಗಳು. ಡಿಮ್ಯಾಂಡ್ ಕರ್ವಲ್ಲಿ ಶಿಫ್ಟ್ ಯಾಕಾಗುತ್ತೆ, ಅಂದರೆ ಬೇಡಿಕೆ ರೇಖೆಯಲ್ಲಿ ಪಲ್ಲಟಗಳು ಯಾಕಾಗುತ್ತೆ ಅಂತ ನೋಡೋಣ. ಬೇಡಿಕೆ ರೇಖೆಯಲ್ಲಿನ ಪಲ್ಲಟಗಳು, ಇದಕ್ಕೆ ಮೊದಲು ನಿಮಗೆ ಗೊತ್ತು, ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆಗೋದು ಬಿಕಾಸ್ ಆಫ್ ಪ್ರೈಸಿಂದ ಅಂತ. ಪ್ರೈಸ್ ಎಫೆಕ್ಟಿಂದ ಏನಾಗುತ್ತೆ, ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆಗುತ್ತೆ. ನೋಡಿ, ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಹೌದಲ್ವಾ. ಪ್ರೈಸ್ ಎಫೆಕ್ಟಿಂದ ಮಾತ್ರ ಏನಾಗುತ್ತೆ, ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆಗುತ್ತೆ. ನೆಕ್ಸ್ಟ್, ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಆಗೋದಕ್ಕೆ ಏನು ಕಾರಣ ಅಂತ ನಿಮಗೆ ಕ್ವಶನ್ ಕೇಳಿದ್ದೆ. ಅದಕ್ಕೆ ಆನ್ಸರ್ ಬಂದು ನಿಮಗೆ ಗೊತ್ತಿರೋಂಥದ್ದೇ, ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್. ಬೇಡಿಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳಿಂದಾಗಿ ಏನಾಗುತ್ತೆ, ಬೇಡಿಕೆ ರೇಖೆಯಲ್ಲಿ ಪಲ್ಲಟಗಳು, ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಕರ್ವ್ ಆಗುತ್ತೆ. ಅದು ಫಸ್ಟ್ ಒನ್ ದ ಪ್ರೈಸ್ ಎಫೆಕ್ಟಿಂದ ಏನಾಗುತ್ತೆ, ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆಗುತ್ತೆ. ಇನ್ನು 3 ಎಫೆಕ್ಟಿಂದ ಏನಾಗುತ್ತೆ, ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಕರ್ವ್ ಆಗುತ್ತೆ. ಫಸ್ಟ್ ಒನ್, ದ ಪ್ರೈಸಸ್ ಆಫ್ ಅದರ್ ಗುಡ್ಸ್. ನೆಕ್ಸ್ಟ್, ದ ಕನ್ಸ್ಯೂಮರ್ಸ್ ಇನ್ಕಮ್. ನೆಕ್ಸ್ಟ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಹೌದಲ್ವಾ. ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂದಾಗ 4 ಅನ್ನು ಹೇಳ್ತೀವಿ, ಅಂದರೆ ತುಂಬಾ ವಿಷಯಗಳು ಎಫೆಕ್ಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಈಗ ಫೆಸ್ಟಿವಲ್ ಇರ್ಬೋದು, ಹಬ್ಬಗಳ ಸಮಯದಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಕೆಲವು ವಸ್ತುಗಳಿಗೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ರೀತಿ ಎಷ್ಟೋ ವಿಷಯಗಳು ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಆದರೆ ನಾವು ಮುಖ್ಯವಾಗಿ ನೋಡೋವಂಥ ವಿಷಯ ಯಾವುದು ಅಂದರೆ 4 ಅಂತ ಹೇಳ್ತೀವಿ. ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್, ದ ಪ್ರೈಸ್ ಆಫ್ ದ ಗುಡ್, ದ ಪ್ರೈಸಸ್ ಆಫ್ ಅದರ್ ಗುಡ್ಸ್, ದ ಕನ್ಸ್ಯೂಮರ್ಸ್ ಇನ್ಕಮ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಹೌದಲ್ವಾ. ಹೀಗಿದ್ದಾಗ ಈ 4ರಲ್ಲಿ ಮೊದಲನೇದು ಬಂದು ಪ್ರೈಸ್ ಅಂದಾಗ, ಪ್ರೈಸ್ ಎಫೆಕ್ಟಿಂದ ಏನಾಗುತ್ತೆ, ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆಗುತ್ತೆ. ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆಗುತ್ತೆ ಪ್ರೈಸ್ ಎಫೆಕ್ಟಿಂದ. ಇದು ಗೊತ್ತಾಯಿತು. ನೆಕ್ಸ್ಟ್, ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಇದು ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ಇದು ಡಿ ಏನಿದೆ, ಡಿಮ್ಯಾಂಡ್ ಕರ್ವ್. ಇದರಲ್ಲಿ ಶಿಫ್ಟ್ ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ಲ, ಡಿ1, ಡಿ1, ನೆಕ್ಸ್ಟು ಡಿ2. ಇದು ಡಿಮ್ಯಾಂಡ್ ಹೆಚ್ಚಾದಾಗ, ಇದು ಡಿಮ್ಯಾಂಡ್ ಕಡಿಮೆ ಆದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು, ಇದು ಮೊದಲು ಇದ್ದಂಥ ಡಿಮ್ಯಾಂಡ್ ಕರ್ವ್ ಆದರೆ, ಡಿ1 ಏನಿದೆ, ಇದು ಡಿಮ್ಯಾಂಡ್ ಏನಾಗಿರೋದು, ಜಾಸ್ತಿ ಆಗಿರೋದನ್ನ ತೋರಿಸ್ತಾ ಇರೋದು. ಲೆಫ್ಟ್ ಸೈಡ್ ಬಂದಿರೋ ಡಿಮ್ಯಾಂಡ್ ಕರ್ವ್ ಏನು ಹೇಳುತ್ತೆ, ಡಿಮ್ಯಾಂಡ್ ಕಡಿಮೆ ಆಗಿರೋದನ್ನ ಹೇಳಿದ್ರೆ, ರೈಟ್ ಸೈಡ್ಗೆ ಬರೋವಂಥ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿರೋದನ್ನ ಹೇಳೋಂಥದ್ದು. ಇದನ್ನು ಫಸ್ಟ್ ನೀವು ತಿಳ್ಕೊಬೇಕು. ಫಸ್ಟ್ ಡಿ1 ಏನಿದೆ, ಇದು ಡಿಮ್ಯಾಂಡ್ ಜಾಸ್ತಿ ಆಗಿರೋದು ಅಂತ ಹೇಳಿದ್ರೆ, ಡಿ2 ಏನಿದೆ, ಇದು ಡಿಮ್ಯಾಂಡ್ ಕಡಿಮೆ ಆಗಿರೋದು. ಇದು ಲೆಫ್ಟ್ ಸೈಡ್ ಬರುತ್ತೆ, ಇದು ರೈಟ್ ಸೈಡ್ ಬಂದರೆ ಡಿಮ್ಯಾಂಡ್ ಜಾಸ್ತಿ ಅಂತ, ಲೆಫ್ಟ್ ಸೈಡ್ ಬಂದರೆ ಡಿಮ್ಯಾಂಡ್ ಕಡಿಮೆ ಅಂತ. ಡಿ1 ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರೋದನ್ನ ತೋರಿಸುತ್ತೆ. ಡಿ2 ಡಿಮ್ಯಾಂಡ್ ಡಿಕ್ರೀಸ್ ಆಗಿರೋದನ್ನ ತೋರಿಸೋಂಥದ್ದು. ಇದು ಲೆಫ್ಟ್ ಸೈಡ್ ಬಂದರೆ ಡಿಮ್ಯಾಂಡ್ ಡಿಕ್ರೀಸ್ ಆಗಿರೋದು, ರೈಟ್ ಸೈಡ್ ಬಂದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರೋವಂಥದ್ದು. ನೆಕ್ಸ್ಟ್, ಕನ್ಸ್ಯೂಮರ್ ಇನ್ಕಮ್ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ, ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದರೆ ಅಥವಾ ಡಿಕ್ರೀಸ್ ಆದರೆ ಡಿಮ್ಯಾಂಡ್ ಕರ್ವಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅಥವಾ ಶಿಫ್ಟ್ ಆಗುತ್ತೆ ನೋಡೋಣ. ಫಸ್ಟ್, ಇನ್ಕಮ್. ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಬ್ಬ ವ್ಯಕ್ತಿಯ ಇನ್ಕಮ್ ಬಂದು 10,000 ಇತ್ತು. 10,000 ಬೇಡ ಬಿಡಿ, 10ಗಿಂತ 50 ಅಂತಲೇ ಇಟ್ಕೊಳ್ಳೋಣ. 50 ಅಂತ ಖುಷಿ ಆಗ್ಬಿಡುತ್ತೆ. 50,000 ಇನ್ಕಮ್ ಇತ್ತು. ಅದನ್ನು ತೋರಿಸ್ತಾ ಇರೋವಂಥದ್ದು. ಇದು ಏನಿದೆ, ಪ್ರೈಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಪ್ರೈಸ್ ಚೇಂಜ್ ಆಗಲ್ಲ. ಆದ್ದರಿಂದ ಸ್ಟ್ರೈಟ್ ಲೈನ್ ಇದೆ, ಪ್ರೈಸ್ ಏನಾಗಿರ್ತದೆ, ಸ್ಟ್ರೈಟ್ ಲೈನ್ ಇದೆ, ಪ್ರೈಸಲ್ಲಿ ನೋ ಚೇಂಜಸ್. ಆಯಿತಾ. ಹೀಗಿದ್ದಾಗ ಒಬ್ಬ ವ್ಯಕ್ತಿಯ ಇನ್ಕಮ್ ಬಂದು 50,000 ಇದೆ. 50,000 ಇದ್ದಾಗ ಅವನು ಯಾವುದೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ತಿರ್ತಾನೆ. ಅವನ ಡಿಮ್ಯಾಂಡ್ ಎಷ್ಟಿರುತ್ತೆ, ಡಿ ಈ ಕರ್ವ್ ಏನಿದೆ, ಈ ಕರ್ವ್ ತೋರಿಸ್ತಾ ಇರೋದು ಪಿ ಅಷ್ಟು ಪ್ರೈಸಲ್ಲಿ ಕ್ಯೂ ಅಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದೆ. ಕರೆಕ್ಟಾ. ಈಗ ಇನ್ಕಮ್ ಜಾಸ್ತಿ ಆಯಿತು. ಅವನ ಇನ್ಕಮ್ ಬಂದು 50 ಇದ್ದಿದ್ದು 10,000 ಜಾಸ್ತಿ ಆಯಿತು, 60 ಆಯಿತು. ಆವಾಗ ಅವನಿಗೆ ಕೊಳ್ಳುವ ಶಕ್ತಿ ಅಥವಾ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ನಮ್ಮ ಇನ್ಕಮ್ ಜಾಸ್ತಿ ಆಯಿತು ಅಂದಾಗ ಏನರ್ಥ, ನಮಗೆ ನಾವು ಏನು ಬೇರೆ ವಸ್ತುಗಳನ್ನ ಏನು ಪರ್ಚೇಸ್ ಮಾಡ್ತೀವೋ ಅದನ್ನ ನಾವೇನು ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಕರೆಕ್ಟ್ ಅಲ್ವಾ. ನೆಕ್ಸ್ಟು, ಅದನ್ನ ಬಿಟ್ಟು ಇನ್ಕಮ್ ಕಡಿಮೆ ಆದರೆ, ಇನ್ಕಮ್ ಏನಾದ್ರು ಅವನಿಗೆ 50,000 ಇದ್ದಿದ್ದು ಏನಾಗ್ಬೋದು, 40,000 ಆಗ್ಬೋದು. ಆವಾಗ ಅವನು ಗೂಡ್ಸನ್ನು ಪರ್ಚೇಸ್ ಮಾಡೋದು ಏನಾಗುತ್ತೆ, ಪವರ್ ಏನಾಗುತ್ತೆ, ಅವನಿಗೆ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ಲೆಫ್ಟ್ಗೆ ಬರೋವಂಥದ್ದು.
ಇನ್ಕಮ್ ಜಾಸ್ತಿ ಆದರೆ ಏನಾಗುತ್ತೆ, ರೈಟ್ಗೆ ಬರೋವಂಥದ್ದಾಗುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್, ಫಸ್ಟ್ ಇತ್ತು 50,000 ಇನ್ಕಮ್ ಇತ್ತು, ಇಷ್ಟು ಡಿಮ್ಯಾಂಡ್ ಇತ್ತು. ಪಿ ಕ್ಯೂ ಇಷ್ಟು ಏನಿತ್ತು, ಡಿಮ್ಯಾಂಡ್ ಇತ್ತು. ಒಂದು ಗೂಡ್ಸ್ ಅವನು ಪರ್ಚೇಸ್ ಮಾಡೋ ಅಂಥ ಯಾವುದೇ ಗೂಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಅವನ ಇನ್ಕಮ್ ಏನಾಯಿತು, 10,000 ಜಾಸ್ತಿ ಆಯಿತು. ಆವಾಗ ಡಿಮ್ಯಾಂಡ್ ಕರ್ವ್ ಎಲ್ಲಿ ಶಿಫ್ಟ್ ಆಗುತ್ತೆ, ರೈಟ್ಗೆ ಶಿಫ್ಟ್ ಆಗುತ್ತೆ. ಡಿ1 ಏನಿದೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅಂದಾಗ ಸೇಮ್ ಪ್ರೈಸಲ್ಲಿ ಅವನು ಪರ್ಚೇಸ್ ಮಾಡೋಂಥ ಗೂಡ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫಸ್ಟ್ ಇದ್ದಿದ್ದು ಕ್ಯೂ ಆದರೆ ನೆಕ್ಸ್ಟ್ ಏನು ಬರುತ್ತೆ, Q1ಗೆ ಡಿಮ್ಯಾಂಡ್ ಬರುತ್ತೆ. ಸೇಮ್ ಪ್ರೈಸ್ ಆದರೆ ಡಿಮ್ಯಾಂಡ್ ಏನಾಗಿದೆ, ಜಾಸ್ತಿ ಆಗಿದೆ. ಬಿಕಾಸ್ ಆಫ್ ಇನ್ಕಮ್ ಇನ್ಕ್ರೀಸ್ ಆಗಿದ್ದರಿಂದ ಇನ್ಕಮ್ ಇನ್ಕ್ರೀಸ್ ಆಗಿದ್ದರಿಂದ ಏನಾಯಿತು, ಅವನಿಗೆ ಕೊಂಡ್ಕೊಳ್ಳೋ ಪರ್ಚೇಸ್ ಮಾಡೋಂಥ ಪವರ್ ಏನಾಯ್ತು, ಅವನಿಗೆ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಆವಾಗ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ರೈಟ್ಗೆ ಶಿಫ್ಟ್ ಆಗುತ್ತೆ. ಈ ಆರೋ ಮಾರ್ಕ್ ಏನು ಕಾಣ್ತಾ ಇದೆಯಲ್ಲ, ಇದು ರೈಟ್ಗೆ ಶಿಫ್ಟ್ ಆಗ್ತಾ ಇದೆ. ಅಂದರೆ ಇದೇನಾಗಿದೆ, ಜಾಸ್ತಿ ಆಗಿದೆ. ಪರ್ಚೇಸಿಂಗ್ ಪವರ್ ಏನಾಗಿದೆ, ಅವನು ಕೊಂಡ್ಕೊಳ್ಳೋಂಥ ಶಕ್ತಿ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇರೋದು. ನೆಕ್ಸ್ಟು ಇನ್ಕಮ್ ಕಡಿಮೆ ಆಯಿತು, 50 ಇದ್ದಿದ್ದು 40 ಆಯಿತು. ಅವಾಗ ಅವನು ಮೊದಲು ಥರನೇ ಪರ್ಚೇಸ್ ಮಾಡ್ತಾನಾ? ಇಲ್ಲ. ಅವನೇನು ಮಾಡ್ತಾನೆ, ಏನು ಬೇಕೋ ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಅವನ ಹತ್ರ ಇರೋಂಥ ಇನ್ಕಮ್ ಏನಿದೆ, ಕಡಿಮೆ ಆಗಿದೆ. ಅಂದಾಗ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ಲೆಫ್ಟ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಲೆಫ್ಟ್ಗೆ ಶಿಫ್ಟ್ ಆಗುತ್ತೆ. ಡಿ2 ಈ ಡಿಮ್ಯಾಂಡ್ ಕರ್ವನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿಗೆ ಬರುತ್ತೆ. ಅಂದಾಗ ಸೇಮ್ ಪ್ರೈಸಲ್ಲಿ ಇನ್ಕಮ್ ಕಡಿಮೆ ಆದಾಗ ಡಿಮ್ಯಾಂಡ್ ಏನಾಗಿದೆ, Q2ಗೆ ಬಂದಿದೆ, ಅಂದರೆ ಕಡಿಮೆ ಆಗಿದೆ. ಫಸ್ಟ್ ಇದ್ದಿದ್ದು ಕ್ಯೂ ಆದರೆ ನೆಕ್ಸ್ಟ್ ಏನಾಗುತ್ತೆ, ಡಿಮ್ಯಾಂಡು Q2ಗೆ ಬಂದಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಈ ಪಾಯಿಂಟಿಂದ ನೀವು ತಿಳ್ಕೊಂಡಿದ್ದೇನೆಂದರೆ, ಕರ್ವ್ ಲೆಫ್ಟಿಗೆ ಬಂತು ಅಂದರೆ ಡಿಮ್ಯಾಂಡ್ ಏನಾಗಿದೆ, ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ. ಡಿಮ್ಯಾಂಡ್ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕರ್ವ್ ರೈಟಿಗೆ ಬಂತು ಅಂದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ, ಡಿಮ್ಯಾಂಡ್ ಏನಾಗಿದೆ, ಜಾಸ್ತಿ ಆಗಿದೆ ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಬೇಕು. ಇದು ಇನ್ಕಮಿಂದಕ್ಕೆ ಹೇಳಿದೆ. ನೆಕ್ಸ್ಟ್ ಇನ್ನು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಮತ್ತು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಪ್ರೈಸ್ ಅಥವಾ ಇತರೆ ಸರಕುಗಳ ಬೆಲೆಗಳು ಮತ್ತು ಆದ್ಯತೆ ಮತ್ತು ಅಭಿರುಚಿ, ಇವುಗಳಿಂದನೂ ಈ ರೀತಿಯೇ ಚೇಂಜ್ ಆಗುತ್ತೆ. ಲೆಫ್ಟ್ ಮತ್ತು ರೈಟ್ಗೆ ಡಿಮ್ಯಾಂಡ್ ಕರ್ವ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಅದನ್ನು ನೋಡೋಣ. ಫಸ್ಟ್ ಈಗ ನೀವು ಇದನ್ನು ಪಕ್ಕಾ ತಿಳ್ಕೊಳ್ಬೇಕು. ಫಸ್ಟು ಲೆಫ್ಟ್ಗೆ ಅಂದರೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ, ರೈಟ್ಗೆ ಅಂದರೆ ಡಿಮ್ಯಾಂಡು ಜಾಸ್ತಿ ಆಗಿದೆ. ಈಗ ನಾವು ಇನ್ಕಮಿಂದ ಹೇಗಾಗುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟು ಪ್ರೈಸ್ ಆಫ್ ಅದರ್ ಗೂಡ್ಸ್ ಅಥವಾ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಇದು ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿರ್ತೀನಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಈಗ ಕಾಫಿ ಮತ್ತು ಟೀಗೆ ಕಾಫಿ ಮತ್ತು ಕಾಫಿಗೆ ಟೀ ಸಬ್ಸ್ಟಿಟ್ಯೂಟ್ಸ್ ಅಲ್ವಾ. ಒಂದ್ರ ಬದಲಿ ವಸ್ತುಗಳು ತಾನೆ. ಬದಲಿ ವಸ್ತುಗಳು ಅಂದರೆ ಒಂದ್ರ ಬದಲಿಗೆ ಇನ್ನೊಂದನ್ನು ಏನು ಯೂಸ್ ಮಾಡ್ತೀವೋ ಅದನ್ನು ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೀವಿ. ದ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಆ್ಯಸ್ alternatives. The goods which are used as alternatives to satisfy a particular need are called substitute goods. ಒಂದು ಆಸೆಯನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೆ ಒಂದು ವಸ್ತುವಿಗೆ ಬದಲಾಗಿ ಇನ್ನೊಂದು ವಸ್ತುವನ್ನು ಏನು ಯೂಸ್ ಮಾಡ್ತೀವೋ ಅದನ್ನು ಏನಂತ ಕರಿತೀವಿ, ಬದಲಿ ಸರಕು ಅಂತ ಕರಿತೀವಿ. ಇದನ್ನೆಲ್ಲ ಹೇಳೋದಕ್ಕೆ ಮೊದಲು ನೀವು ಒಂದು ಕೆಲಸ ಮಾಡಬೇಕು. ಇಲ್ಲಿ ಈ ವಿಷಯದಲ್ಲಿ ಬರೋವಂಥದ್ದು ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಮತ್ತು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಗೂಡ್ಸ್. ಹಿಂಗಂದರೆ ಏನಂತ ನಿಮಗೆ ಫಸ್ಟ್ ಗೊತ್ತಾದರೆ ನೆಕ್ಸ್ಟ್ ಇದನ್ನು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಪ್ರೈಸಿಂದ ಏನು ಎಫೆಕ್ಟ್ ಆಗುತ್ತೆ ಮತ್ತು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ನಾನೀಗ ನಾರ್ಮಲ್ ಗೂಡ್ಸ್ ಅಂದರೆ ಏನು ಮತ್ತು ಇನ್ಫೀರಿಯರ್ ಗೂಡ್ಸ್ ಅಂದರೆ ಏನು, ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೇನು, ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂದರೆ ಏನು ಅನ್ನೋದನ್ನು ಫೋಟೋ ಸೆಂಡ್ ಮಾಡ್ತೀನಿ. ಅದನ್ನು ಫೋಟೋ ನೋಡ್ತೀರಾ, ಅದನ್ನು ನೀವೇನು ಮಾಡಬೇಕು, ಬರೆದು ಸೆಂಡ್ ಮಾಡಿ. ಯಾಕೆಂದರೆ ಎಕ್ಸ್ಪ್ಲೈನ್ ಮಾಡೋವಾಗ ಹಂಗಂದರೆ ಏನು, ನಾರ್ಮಲ್ ಗೂಡ್ಸ್ ಅಂದ್ರೇನು, ಇನ್ಫೀರಿಯರ್ ಗೂಡ್ಸ್ ಅಂದ್ರೇನು, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೇನು, ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂದ್ರೇನು, ಸಾಮಾನ್ಯ ಸರಕು ಎಂದರೇನು, ಕೆಳದರ್ಜೆಯ ಸರಕು ಎಂದರೇನು, ಬದಲಿ ಸರಕು ಎಂದರೇನು ಮತ್ತು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂದರೆ ಏನು. ಕಾಂಪ್ಲಿಮೆಂಟ್ರಿ ಗೂಡ್ಸ್ ಕನ್ನಡದಲ್ಲಿ ಪೂರಕ ಸರಕುಗಳು. ಈ 4 ಸರಕುಗಳ ಬಗ್ಗೆ, ಈ 4 ಗೂಡ್ಸ್ಗಳ ಬಗ್ಗೆ ಕ್ವಶನ್ಸ್ ಇದೆ. ಆದ್ದರಿಂದ ಇದು ಇಂಪಾರ್ಟೆಂಟ್. ಇವು ಏನೇನು ಅಂತ ಡಿಫ್ರೆನ್ಸ್ ನಿಮ್ಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಹೇಗಾಗುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ಗೆ ಕಾರಣ ಆಗಿರೋಂಥ ನಾರ್ಮಲ್ ಗೂಡ್ಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಪ್ರೈಸಲ್ಲಿ ಮತ್ತು ಕನ್ಸ್ಯೂಮರ್ ಇನ್ಕಮ್ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ನಾರ್ಮಲ್ ಗೂಡ್ಸಲ್ಲೂ ಚೇಂಜಸ್ ಆಗುತ್ತೆ, ಇನ್ಫೀರಿಯರ್ ಗೂಡ್ಸಲ್ಲೂ ಪರ್ಚೇಸ್ ಮಾಡೋದಲ್ಲೂ ಚೇಂಜಸ್ ಆಗುತ್ತೆ, ಮತ್ತು ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲೂ ಚೇಂಜ್ ಆಗುತ್ತೆ, ಮತ್ತು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಪೂರಕ ಸರಕುಗಳಲ್ಲೂ ಡಿಮ್ಯಾಂಡಲ್ಲಿ
ಚೇಂಜಸ್ ಆಗುತ್ತೆ. ಆದ್ದರಿಂದ ಇಂಪಾರ್ಟೆಂಟ್ ಏನಂದರೆ ಇವಾಗ ನೀವು ನಾನು ಏನೀಗ ಫೋಟೋಸ್ನ ಕಳಿಸ್ತೀನಿ, ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸ್, ಕಾಂಪ್ಲಿಮೆಂಟ್ರಿ ಆ್ಯಂಡ್ ಸಬ್ಡ್ಯೂಟ್ ಗೂಡ್ಸ್ ಏನಿದೆ ಅದನ್ನು ಬರೆದ್ಬಿಟ್ಟು ನೀವು ಸೆಂಡ್ ಮಾಡಿ. ಫಸ್ಟ್ ನಾರ್ಮಲ್ ಗೂಡ್ಸ್ ಅಂದರೆ ಏನಂತ ನೋಡೋಣ. The quantity that a consumer demands increases as the consumer's income increases and decreases as the consumer's income decreases. Such goods are called normal goods. ಇದನ್ನು ನೀವು ಬರೆಯೋದಕ್ಕೆ ಟ್ರೈ ಮಾಡಿಬಿಡಿ. ನಾನು ಹೇಳ್ತೀನಿ ನೋಡಿ. quantity that a consumer demands increases as the consumer's income increases and decreases as the consumer's income decreases. ಏನು ಹೇಳ್ತಾರೆ ಇಲ್ಲಿ, ಕನ್ಸ್ಯೂಮರ್ ಇನ್ಕಮ್ ಜಾಸ್ತಿ ಆದಂಗೆ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗೋವಂಥದ್ದು. ಮತ್ತು ಕನ್ಸ್ಯೂಮರ್ ಇನ್ಕಮ್ ಕಡಿಮೆ ಆದಾಗ ಡಿಮ್ಯಾಂಡ್ ಕೂಡ ಕಡಿಮೆ ಆಗೋದನ್ನು ಆಗೋವಂಥ ವಸ್ತುಗಳೇನಿರುತ್ತೆ ಅದನ್ನು ನಾವೇನಂತ ಕರಿತೀವಿ, ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ನಾವು ಡೈಲಿ ಯೂಸ್ಗೆ ಅಂತ ಏನು ಗೂಡ್ಸ್ಗಳನ್ನ ಪರ್ಚೇಸ್ ಮಾಡ್ತೀವೋ ಅದೆಲ್ಲ ಇರುತ್ತೆ. ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಕ್ಲಾತ್ ಇರ್ಬೋದು, ಈ ಥರದ್ದು. ಇದನ್ನೆಲ್ಲ ಏನಂತ ಕರಿತೀವಿ, ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಏನರ್ಥ ಇದು ನಾರ್ಮಲ್ ಗೂಡ್ಸ್ ಅಂದರೆ, ಕನ್ಸ್ಯೂಮರ್ ಇನ್ಕಮ್ ಜಾಸ್ತಿ ಆದರೆ ನಾವು ಯಾವ ವಸ್ತುಗಳನ್ನ ಏನು ಮಾಡ್ತೀವಿ, ಡೈಲಿ ಯೂಸ್ ಮಾಡೋಂಥ ವಸ್ತುಗಳನ್ನ ಏನು ಮಾಡ್ತೀವಿ, ನಾವು ಪರ್ಚೇಸ್ ಜಾಸ್ತಿ ಮಾಡ್ತೀವಿ ಅಲ್ವಾ. ನಮ್ಮ ಇನ್ಕಮ್ ಕಡಿಮೆ ಆಯಿತು ಅಂದಾಗ ಏನು ಮಾಡ್ತೀವಿ, ನಾವು ಅಂಥರದ ಕೆಲವು ವಸ್ತುಗಳನ್ನ ಏನು ಮಾಡ್ತೀವಿ, ಕಡಿಮೆ ಪರ್ಚೇಸ್ ಮಾಡ್ತೀವಿ. ಆ ಥರದ ಗೂಡ್ಸ್ಗಳನ್ನ ಏನಂತ ಕರಿತೀವಿ, ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಸೇಮ್ ಎಕ್ಸಾಂಪಲ್, ವೆಜಿಟೇಬಲ್ಸ್ ಇರ್ಬೋದು ಮತ್ತು ಫ್ರೂಟ್ಸ್ ಇರ್ಬೋದು, ಕ್ಲಾತ್ ಇರ್ಬೋದು, ಈ ಥರದ್ದು ಎಕ್ಸಾಂಪಲ್ ಹೆಂಗೆ ಅಂದರೆ, 10,000 ಇನ್ಕಮ್ ಇತ್ತು, ನಾವೇನು ಮಾಡ್ತೀವಿ, 10,000 ಇನ್ಕಮ್ ಇದ್ದಾಗ ದಿನ ನಾವೇನು ಮಾಡ್ತಿದ್ವಿ, ದಿನ ನಮಗೇನು ಬೇಕು, ಮನೆಗೆ ಏನು ಬೇಕು ಅದನ್ನೆಲ್ಲ ಏನು ಮಾಡ್ತೀವಿ, ಫಿಕ್ಸ್ ಮಾಡಿರ್ತೀವಿ. 10,000ಅಲ್ಲಿ ಏನೇನು ಹೇಗೆ ಅಂದ್ಬಿಟ್ಟು ಫಿಕ್ಸ್ ಮಾಡ್ತೀವಿ, ಏನೇನಕ್ಕೆ ಖರ್ಚು ಮಾಡ್ತೀವಿ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅಕಸ್ಮಾತ್ ಇನ್ಕಮ್ ಏನಾದರೂ 5,000 ಜಾಸ್ತಿ ಆಯಿತು, ಅವಾಗ ಏನು ಮಾಡ್ತೀವಿ, ನಾವು ಡೈಲಿ ಏನು ಪರ್ಚೇಸ್ ಮಾಡ್ತಿದ್ವಿ ಅದನ್ನು ಸ್ವಲ್ಪ ಏನು ಮಾಡ್ತೀವಿ, ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ. ಬಟ್ಟೆ ತೊಗೊಳೋದಿರ್ಬೋದು, ಡ್ರೆಸ್ಗಳು ತೊಗೊಳೋದಿರ್ಬೋದು, ಏನಾಗುತ್ತೆ, ಜಾಸ್ತಿ ಮಾಡ್ತೀವಿ. ಕರೆಕ್ಟಾ. ಸೇಮ್ ಇನ್ಕಮ್ ಕಡಿಮೆ ಆದರೆ ಏನು ಮಾಡ್ತೀವಿ, 10,000 ಇತ್ತು, 2,000 ಕಡಿಮೆ ಆಯಿತು ಸ್ಯಾಲ್ರಿ, ಆವಾಗ ಏನು ಮಾಡ್ತೀವಿ, ನಾವು ಏನು ಡೈಲಿ ಯೂಸ್ಗೆ ಅಂತ ಏನೋ ಪರ್ಚೇಸ್ ಮಾಡ್ತಾಯಿದ್ವೋ ಆ ಥರದನ್ನೆಲ್ಲ ಏನು ಮಾಡ್ತೀವಿ, ನಾವು ಸ್ವಲ್ಪ ಕಡಿಮೆ ಪರ್ಚೇಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ. ಬಟ್ಟೆ ತಗೊಳೋದು ಅದನ್ನು ಬೇಡ, ಇನ್ಕಮ್ ಕಡಿಮೆ ಆಗುತ್ತೆ ಬೇಡ ಅಂತ ಹೇಳ್ಬೋದು. ಅಥವಾ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸು ಈ ಥರದನ್ನೆಲ್ಲ ಏನು ಪರ್ಚೇಸ್ ಮಾಡ್ತಿದ್ರೆ ಅದರ ಪ್ರಮಾಣ, ಕ್ವಾಂಟಿಟಿ ಏನು ಮಾಡ್ತೀವಿ, ನಾವು ಕಡಿಮೆ ಪರ್ಚೇಸ್ ಮಾಡ್ತೀವಿ. ಈ ಥರದ ಗೂಡ್ಸ್ಗಳನ್ನ ನಾರ್ಮಲ್ ಗೂಡ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಗೆ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಬೇಡಿಕೆಯ ಪ್ರಮಾಣವೂ ಹೆಚ್ಚಾಗುತ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆಯು ಕಡಿಮೆಯಾಗುತ್ತದೆ. ಇಂತಹ ಸರಕುಗಳನ್ನು ಸಾಮಾನ್ಯ ಸರಕುಗಳು ಎನ್ನುತ್ತಾರೆ. ಇಲ್ಲಿ ಆದಾಯ ಮತ್ತು ಬೇಡಿಕೆಗೆ ಏನಾಗಿರುತ್ತೆ, ನೇರ ಸಂಬಂಧ ಇರುತ್ತೆ. ದರ್ ಇಸ್ ಏನು ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ ಅಲ್ವಾ. ಇನ್ಕಮ್ ಜಾಸ್ತಿ ಆದರೆ ಡಿಮ್ಯಾಂಡು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ಕಮ್ ಕಡಿಮೆ ಆದರೆ ಡಿಮ್ಯಾಂಡು ಕೂಡ ಕಡಿಮೆ ಆಗುತ್ತೆ. ಇಂತಹ ಸರಕುಗಳು ಏನಿರುತ್ತೆ, ಇಂತಹ ಗೂಡ್ಸ್ಗಳೇನಿರುತ್ತೆ ಅವನ್ನ ನಾವು ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಹೇಳ್ಬೋದು, ವೆಜಿಟೇಬಲ್, ಫ್ರೂಟ್ಸ್, ಕ್ಲಾತ್, ಮತ್ತು ಇನ್ನು ನಾವು ದಿನ ಏನೋ ಮನೆಗೆ ಅಂತ ಏನು ತರ್ತಾ ಇರ್ತೀವೋ ಅದನ್ನೆಲ್ಲ ಇರ್ಬೋದು, ಅವೆಲ್ಲ ಇರ್ಬೋದು. ಅಂತಹ ಸರಕುಗಳನ್ನ ನಾವೇನಂತ ಕರಿತೀವಿ, ಸಾಮಾನ್ಯ ಸರಕುಗಳು, ನಾರ್ಮಲ್ ಗೂಡ್ಸ್ ಅಂತ ಹೇಳ್ತೀವಿ. ನೀವು ಇದೊಂದನ್ನು ಬರ್ದು ಕಳಿಸಿ. ನಾರ್ಮಲ್ ಗೂಡ್ಸ್ ಅಂದ್ರೇನು, ಇದು ಇವತ್ತಿಗೆ ಸಾಕು ಅನಿಸುತ್ತೆ. ಇವತ್ತು ನಾರ್ಮಲ್ ಗೂಡ್ಸ್ ಅಂದ್ರೇನು ಬರೆದು ಸೆಂಡ್ ಮಾಡಿ. ನೆಕ್ಸ್ಟ್ ಇನ್ನು 3 ನಾನು ಅದನ್ನು ನಿಮಗೆ ಅದನ್ನು ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ. ಆಮೇಲೆ ನೀವು ಅದನ್ನು ಬರೆದು ಕಳಿಸಿರಂತೆ. ಇವತ್ತು ನಾರ್ಮಲ್ ಗೂಡ್ಸ್ ಅಂದ್ರೇನು ಒಂದನ್ನು ಬರೆದು ಸೆಂಡ್ ಮಾಡಿ.